ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಉಬ್ಬಿದ ಪುರಿ ಮತ್ತು ತರಕಾರಿ ಸಾಗು ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಮೊದಲು ತರಕಾರಿ ಸಾಗು ಮಾಡೋಣ. ಬೇಕಾಗುವ ಸಾಮಗ್ರಿಗಳು: 1 ಆಲೂಗಡ್ಡೆ, 1 ಕಪ್ಪಷ್ಟು ಬಟಾಣಿ, 1 ಈರುಳ್ಳಿ, 1 ಟೊಮೆಟೊ. ಮೊದಲಿಗೆ ತರಕಾರಿ ಸಾಗು ಮಾಡೋದಕ್ಕೆ ಒಂದು ಕಡಾಯಿ ಇಟ್ಟು 2 ಚಮಚ ಎಣ್ಣೆ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, ಚಿಕ್ಕದಾಗಿ ಕತ್ತರಿಸಿಕೊಂಡ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಉರಿಯಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋಣ. ಕತ್ತರಿಸಿದ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಹಾಕಿಕೊಂಡು ಧನಿಯಾ ಪೌಡ್ರ್ ಹಾಕಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಬೇಯಿಸಿದ ಹಸಿ ಬಟಾಣಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಫ್ರೈ ಮಾಡೋಣ. ಸ್ವಲ್ಪ ಮೊಸರು ಹಾಕಿಕೊಂಡು ಫ್ರೈ ಮಾಡೋಣ. ಮೊಸರನ್ನ ಏಕೆ ಹಾಕ್ಕೊಂಡಿದ್ದೀನಿ ಅಂದರೆ ಕಲರು ಚೆನ್ನಾಗಿ ಬರುತ್ತೆ ಮತ್ತು ರುಚಿ ಸಹ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ನಂತರ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಕುದಿಯಲು ಬಿಡೋಣ. ನೋಡಿ, ಸ್ವಲ್ಪ ಸಮಯದ ನಂತರ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡೋಣ. ಇವಾಗ 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಯಲು ಬಿಡೋಣ. ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ಅಂತ. ಈಗ ತರಕಾರಿ ಸಾಗು ರೆಡಿ. ಈಗ ಉಬ್ಬಿದ ಪುರಿ ಮಾಡುವುದು ಹೇಗಂತ ನೋಡ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ಪಷ್ಟು ರವೆ, 1 ಚಿಟಿಕೆ ಉಪ್ಪು, 1 ಚಮಚೆ ಸಕ್ಕರೆ ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ನೆನೆಯಲು ಬಿಡೋಣ. ಒಂದು 5 ನಿಮಿಷ ನೆನೆದರೆ ಸಾಕು. ಚೆನ್ನಾಗಿ ನೆನೆದುಕೊಂಡಿರುತ್ತೆ. ನೋಡಿ ಎಷ್ಟು ಚೆಂದ ನೆನೆದಿದೆ ಅಂತ. ರವೆ ನೆನೆದರೆ ಚೆನ್ನಾಗಿ ನಾದಲು ಬರುತ್ತೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ. ಚಪಾತಿ ಹದಕ್ಕೆ ನಾದ್ಕೊಂಡ್ರೆ ಸಾಕು. ಭಾಳ ಗಟ್ಟಿನೂ ಅಲ್ಲ, ಭಾಳ ತೆಳುವೂ ಅಲ್ಲ. ಮೀಡಿಯಮ್ ಸೈಜಲ್ಲಿ ಚಪಾತಿ ಇರುತ್ತಲ್ಲ ಆ ಟೈಪ್ ನಾದ್ಕೊಳ್ಳೋಣ. 1 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ನಂತರ ಒಂದು ಪ್ಲೇಟನ್ನು ಮುಚ್ಚಿ ರೆಸ್ಟ್ಗೆ ಇಡೋಣ. ನಂತರ 5 ನಿಮಿಷ ನೆನೆದ ನಂತರ ಮತ್ತೆ ಚೆನ್ನಾಗಿ ನಾದ್ಕೊಳ್ಳೋಣ. ನಂತರ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಕಾಯಲು ಇಟ್ಟಿದ್ದೇನೆ. ನಂತರ ಚೆನ್ನಾಗಿ ಹಿಟ್ಟನ್ನು ನಾದಿಕೊಳ್ಳೋಣ. ಚಿಕ್ಕಗಳಾಗಿ ಉಂಡೆಗಳನ್ನು ಮಾಡ್ಕೊಳ್ಳೋಣ. ನಾನು 5 ರಿಂದ 6 ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾಗುವಷ್ಟು ನೀವು ಮಾಡ್ಕೊಳ್ಬೋದು. ನಾನು ಈಗ ಒಂದು ಉಂಡೆಯನ್ನು ತೆಗೆದುಕೊಂಡು ಲಟ್ಟಿಸ್ಕೋತಾ ಇದ್ದೀನಿ. ರೌಂಡ್ ಶೇಪ್ ಬರುವ ಹಾಗೆ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ನಂತರ ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ ಮೀಡಿಯಮ್ ಉರಿಯಲ್ಲಿ. ನಂತರ ನಾನು ಒಂದು ಪುರಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆಂದ ಉಬ್ಬುತ್ತಿದೆ ಅಂತ. ಎಷ್ಟು ಚೆಂದ ಉಬ್ಬಿದೆ ಅಂತ. ಕಲರು ಕೂಡ ಎಷ್ಟು ಚೆನ್ನಾಗಿ ಬರುತ್ತಿದೆ ಅಂತ. 2 ಸೈಡಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆಂದ ಕಲರ್ ಬಂದಿದೆ ಅಂತ, ಹೇಗೆ ಉಬ್ಬಿದೆ ಅಂತ. ಹಾಗೆ ಇನ್ನೊಂದು ಲಟ್ಟಿಸ್ಕೊಳ್ತಾ ಇದ್ದೀನಿ. ಅದೇ ಸೈಜಲ್ಲಿ ಮತ್ತೊಂದು ಪುರಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಬಾಯಲ್ಲಿಟ್ಟರೆ ಕರಗಬೇಕು, ಹಾಗೆ ಪುರಿ ಚೆನ್ನಾಗಿ ಬಂದಿರುತ್ತೆ. ನೋಡಿ ಹೇಗೆ ಉಬ್ಬುತ್ತಾ ಇದೆ ಅಂತ. ಪ್ರತಿಯೊಂದು ಪುರಿ ಇದೇ ಥರ ಉಬ್ಬುತ್ತಾ ಇವೆ.
ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ಅಂತ ಎರಡು ಸೈಡಲ್ಲಿ. ನೋಡಿ ನಾನು 5 ರಿಂದ 6 ಪುರಿಯನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚಂದ ಬರ್ತಿದೆ ಅಂತ. ಎಲ್ಲ ಪ್ರತಿಯೊಂದು ಪುರಿಯು ಹೀಗೆ ಉಬ್ಕೊಳ್ತಾ ಇದೆ. ಕಲರು ಕೂಡ ಎಷ್ಟು ಚೆನ್ನಾಗಿ ಬರುತ್ತಿದೆ ಅಂತ ನೋಡಿ. ಈಗ ರೆಡಿಯಾಗಿದೆ ಪುರಿ, ಎಷ್ಟು ಚಂದ ಉಬ್ಬಿದೆ ಅಂತ ನೋಡಿ. ಈ ಥರ ಉಬ್ಬಿದ ಪುರಿಯನ್ನು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ. ನೋಡಿ ನಮ್ಮ ಮಗು ಕೂಡ ಹೇಗೆ ಇಷ್ಟಪಟ್ಟು ತಿನ್ನುತ್ತಿದೆ ಅಂತ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಉಬ್ಬಿದ ಪುರಿಯನ್ನು, ರೆಡಿಯಾದ ಸಾಗುವನ್ನು ಸರ್ವ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದ.